ಇಸ್ಲಾಂಪೂರ್ ಬದುಕು ಸಾಹಿತ್ಯ ಕೃಷಿ PhD ಪ್ರಬಂಧಕ್ಕೆ ಯೋಗ್ಯ ವಸ್ತು. ಸೌಹಾರ್ದತೆ ಸಂತ ಕಾವ್ಯಗುಚ್ಛ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ KKRTC ವಿಭಾಗೀಯ ನಿಯಂತ್ರಣ ಅಧಿಕಾರಿ ಜಾಧವ್. ಆಧ್ಯಾತ್ಮ ಸಾಹಿತಿ ದಿವಂಗತ ರುಕ್ನುದ್ದೀನ್ ಇಸ್ಲಾಂಪೂರ್ ಬದುಕು ಸಾಹಿತ್ಯ PhD ಪ್ರಬಂಧಕ್ಕೆ ಅತ್ಯಂತ ಯೋಗ್ಯ ವಸ್ತು ವಿಷಯ ಎಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೀದರ್ ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಂದ್ರ B. ಜಾಧವ್ ಅವರು ಅಭಿಪ್ರಾಯಪಟ್ಟರು. ತಾಲೂಕಿನ ಲಾಲ್ದೇರಿ ಆಶ್ರಮದಲ್ಲಿ ಶುಕ್ರವಾರ ರಾತ್ರಿ ರುಕ್ನುದ್ದೀನ್ ಇಸ್ಲಾಂಪೂರ್ ಬದುಕು ಸಾಹಿತ್ಯ ಕುರಿತಂತೆ ಸಾಹಿತಿ ರಮೇಶ್ ಬಿರಾದಾರ್ ಸಂಪಾದಿತ ಸೌಹಾರ್ದತೆಯ ಸಂತ ಕಾವ್ಯಗುಚ್ಛ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೃತಿ ಸಂಪಾದಕ ರಮೇಶ್ ಬಿರಾದಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ರುಕ್ನುದ್ದೀನ್ ಇಸ್ಲಾಂಪೂರ್ ಅವರ ಬಾಲ್ಯದ ಸ್ನೇಹಿತರಾದ ಲೇಖಕ ಮಾಣಿಕ್ ರೆಡ್ಡಿ ಇಸ್ಲಾಂಪೂರ್ ರುಕ್ನುದ್ದೀನ್ ಅವರೊಂದಿಗಿನ ಒಡನಾಟದ ಕ್ಷಣಗಳನ್ನು ಮೆಲುಕು ಹಾಕಿದರು. ತಹಸೀಲ್ದಾರ್ ಜಗದೀಶ್ ಚೌರ್, ಯೋಜನಾ ನಿರ್ದೇಶಕ ಲಕ್ಷ್ಮೀಕಾಂತ್ ಅವಲಿ, ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯ ಡಾಕ್ಟರ್ ಸಂಜೀವ್ಕುಮಾರ್ ಅತಿವಾಳೆ, ಸಂಶೋಧಕ IS ಶಕೀಲ್, ಸಾಹಿತಿ ಓಂಪ್ರಕಾಶ್ ಧಡ್ಡೆ, ಹಿಂದಿ ಲೇಖಕ ಸಂಜಯ್ ದಂತ್ಕಾಳೆ, ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯಕಾರಿ ದುರ್ಯೋಧನ್ ಹುಗಾರ್, ಲಾಲ್ಧರಿ ಸಂಸ್ಥೆಯ ಅಧ್ಯಕ್ಷ ಭಾಗೀರಥಿ ಭಯರ್, ಸುಹಿರಾಮ್ ಬಸವರಾಜ ಹಾಜರಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂತಹ ಶ್ರೀ ಮಾಣಿಕ್ ರೆಡ್ಡಿ ಇಸ್ಲಾಂಪೂರ್ ಅಧ್ಯಕ್ಷರು ಸ್ವಾಗತ ಸಮಿತಿ ಇವರನ್ನು ನಾನು ಮನಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಲು ಶ್ರೀ ರಾಜೇಂದ್ರ B. ಜಾಧವ್ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಬೀದರ್ ವಿಭಾಗ ಬೀದರ್ ಇವರು ಕೂಡ ಏನಪ್ಪ ಅಂದರೆ ಈ ಪುಸ್ತಕ ಬಿಡುಗಡೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನನ್ನ ವತಿಯಿಂದ ಈ ನೇತಾಜಿ ಪುಸ್ತಕ ಪ್ರಕಾಶನ ವತಿಯಿಂದ ಲಾಲ್ದೇರಿ ಆಶ್ರಮದ ವತಿಯಿಂದ ಹಾಗೂ ರುಕ್ನುದ್ದೀನ್ ರವರ ಗೆಳೆಯರ ಬಳಗದಿಂದ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಯಾಗಿ ಈಗಾಗಲೇ ನಮ್ಮ ಹುಮ್ನಾಬಾದ್ ತಾಲೂಕಿಗೆ ಹೊಸದಾಗಿ ತಹಸೀಲ್ದಾರರಾಗಿ ಆಗಮಿಸಿದಂಥ ಜಗದೀಶ್ S. ಚೌರ್ ಅವರು ಕೂಡ ಇಂಥ ಒಂದು ಸಾಹಿತ್ಯ ವಿಷಯಕ್ಕೆ ಏನಪ್ಪ ಅಂತಂದರೆ ನಮ್ಮ ಒಂದು ಮನವಿಗೆ ಹೋಗೋದು ಬಂದಿದ್ದಾರೆ. ಇಂಥ ಒಂದು ನಾಳೆ 15 ಆಗಸ್ಟ್ನಲ್ಲಿ ಬಹಳಷ್ಟು ಕೆಲಸ ಇರ್ತಾವೆ. ಅಂಥ ಒಂದು ಒತ್ತಡದಲ್ಲಿಯೂ ಕೂಡ ಈ ಸಾಹಿತಿಗಳ ಒಂದು ಕಾರ್ಯಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವ ಒಂದು ಉದ್ದೇಶದಿಂದ ಹಾಗೂ ದಿವಂಗತ ರುಕ್ನುದ್ದೀನ್ ಇಸ್ಲಾಂಪೂರ್ ಅವರ ಒಂದು ಅಭಿಮಾನದಿಂದ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಮನಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಅವ್ರ ಸಾಹಿತ್ಯವನ್ನು ಉಳಿಸಬೇಕು ಅಂತಕ್ಕಂಥ ಕನಸನ್ನು ಹೊತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಆದರ್ಶದಾಯಕ ಬಸ್ತಿ ನಾವು ಹಿಂದಕ್ಕೆ ಹೇಳ್ತಿದ್ದೀವಲ್ಲ, ಪತಿವ್ರತೆ ಒಂದು ನಾಲ್ಕೈದು ಹೆಸರು ಬರ್ತವೆ. ನಮ್ಮ ಇದೇ ದಿನ ಹೆಸರು ಬರ್ತಾರೆ. ಯಾಕೆ ಹೆಸರು ಬರ್ತವೆ, ಮುಂದೆ ಯಾಕೆ ಬಂದಿಲ್ಲ? ನಾನು ಆಲೋಚನೆ ಮಾಡಿದಾಗ ನಾವು ಇವತ್ತಿನ ಕಾಲದಲ್ಲೂ ಅಂಥ ಧರ್ಮ ಪತ್ನಿಯರನ್ನ ನೋಡ್ಲಿಕ್ಕೆ ಇವತ್ತು ನಮ್ಮ ದೃಷ್ಟಿಗಳಿಲ್ಲ, ನಮ್ಮ ಮನಸ್ಥಿತಿಗಳಿಲ್ಲ. ಅಂಥದ್ರಲ್ಲಿ ಸುವಿಲಾದ ಅವಸರಗಳು ಬರ್ತಾರೆ ಅಂತ ಹೇಳಿ ಕಡಾಕಂಡಿಗೆ ಹೇಳ್ತೀನಿ. ಯಾಕೆಂದರೆ ನಾನು ಭಾಳಷ್ಟು ಸಾಹಿತ್ಯಗಳು ಓದಿದ್ದೀನಿ, ಕೃತಿಗಳು ಓದಿದ್ದೀನಿ. ನನಗೆ ಗಂಡನ ಇಲ್ಲದಂಥ ದಿನದಲ್ಲಿ ನನ್ನ ಗಂಡನ ಕನಸಿಗಾಗಿ ದುಡಿಯುವ ಕಾರ್ಯ ಇರ್ತದಲ್ಲ, ಅದು ನಾವು ಯಾರು ಊಹೆ ಮಾಡಿಕೊಳ್ಳೋದಿಲ್ಲ. ಇವತ್ತಿನ ಕಾಲದಲ್ಲಿ ಜೀವನವಂತ ತಂದೆ ತಾಯಿಯ ಮನೆಯವರ ಆಗ್ತಕ್ಕಂಥ ದಿನಮಾನದಲ್ಲಿ ನಾವಿದ್ದೀವಿ.
ವಿಭಾಗಕ್ಕೆ ಮತ್ತು ವರ್ಗಾವಣೆ ವಿಭಾಗಕ್ಕೆ ಹೋಗಿ ಮತ್ತು ಹೋದ ವರ್ಷ 2025 ಆಗಸ್ಟ್ಗೆ ಮತ್ತೆ ಇಷ್ಟ ಸ್ವಭಾವ ಅದು ಹೇಳೋದಿಲ್ಲ, ಎಷ್ಟು ಹೇಳಿದಷ್ಟು ಕಡಿಮೆ ಇದೆ. ಅವರು ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡುವಾಗ ಒಂದು ಸೆಕ್ಷನ್ ಇತ್ತು, ಆ ಟೇಬಲ್ ಕೆಲಸ ಮಾಡಬೇಕಂದ್ರೆ ಇಷ್ಟ ಬೆಂಗಳೂರು ಎಷ್ಟು ಸರಿ ಪ್ರಾಬ್ಲಮ್ ಬರ್ತಾ ಇದ್ದು ಪೆನಲ್ಟಿ ಕೂಡ ಕೊಡೋದು ಅಂತ ಎಷ್ಟು ಸರಿ ನಾವು ಪ್ರೈವೇಟ್ ಮಾಡಬೇಕಂದ್ರೆ ಎಷ್ಟೋ ಪೆನಲ್ಟಿ ಬಂದರೂ ಕೂಡ ಅವ್ರು ಯಾವುದೇ ಪೆನಲ್ಟಿ ಕ್ಲೇಮ್ ಮಾಡಿದ್ದವು, ಅವ್ರ ಸ್ವಂತ ಕೈಯಿಂದ ಪೆನಲ್ಟಿ ಕ್ಲೇಮ್ ಮಾಡಿ ನಮ್ಮ ಸಂಸ್ಥೆಗೆ ಎಲ್ಲ ಕೆಲಸ ಚೆನ್ನಾಗಿ ಮಾಡಿ ಇವತ್ತು ಮೊನ್ನೆ ನಾವಿದ್ದಾಗ ಕೂಡ ಅಂದಾಗ ಒಂದು ದುರ್ಘಟನೆಯಲ್ಲಿ ಬಿಟ್ಟು ಬಿಟ್ಟಿದ್ದಾರೆ. ಅವ್ರು ಬಿಟ್ಟು ಬಿಟ್ಟಾಗ ಕೂಡ ಈ ಸಾಹಿತ್ಯ ಅಂದರೆ ಹೇಗೆ ಅಂದರೆ ಸಾಹಿತ್ಯ ಎಷ್ಟು ಬಿಟ್ಟು ಕೂಡ ಸಾಹಿತ್ಯ ಜೀವನ ಹುಟ್ಟಿದೆ. ಅದು ಮಾಡಿದಂಥ ಇರ್ಬೋದು, ಅವ್ರು ಕೊಟ್ಟಿದಂಥ ನಮಗೆ ಏನೇನು ಸಾಹಿತ್ಯ ಕೊಟ್ಟಿದ್ದಲ್ಲ ಅದು ಯಾವಾಗಲೂ ನಮಗೆ ತುಂಬ ನಮ್ಮ ಜೊತೆ ಇರ್ತಾರೆ ಅಂದರೆ ಆ ಸಾಹಿತ್ಯ ನಮಗೆ ಕೊಟ್ಟಿದ್ದಾರೆ. ಒಬ್ಬರಿಗೆ ಕೊಟ್ಟಿದಂಥ ಅವೇನು ಅವ್ರ ಸ್ವಭಾವ ಇರ್ಬೋದು, ಅವರ ಅದರಲ್ಲಿ ಯಾವಾಗ ಫೋನ್ ಮಾಡೋದು, ಅವ್ರು ಚೆಕಿಂಗ್ ಮಾಡ್ತಾಯಿದ್ರು, ಚೆಕಿಂಗ್ ಮಾಡಿದಾಗ ನಾವು ಹೆಸರಿಗೆ ಫೋನ್ ಮಾಡೋದು, ಚೆಕ್ ಮಾಡೋದು ಸ್ವಲ್ಪ ಅರ್ಜೆನ್ಸಿ ಅಂತಂದರೆ ಏನು ರೋಡ್ ಮೇಲೆ ಇದ್ದು ಯಾವ ಗಾಡಿ ಕಳಿಸಿದಂತ ಇಮಿಡಿಯೇಟ್ ನಮಗೆ ಕೆಲಸಕ್ಕೆ ಪ್ರತಿಫಲ ಸಿಕ್ತು ಅಂತ ಮನುಷ್ಯ ಹೋಗಿರೋ ಅಂತ ವ್ಯಕ್ತಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ರಮೇಶ್ ಸರ್ ಭಾಳ ಮೆಹನತ್ ಮಾಡಿ ಬಿಡುಗಡೆ ಮಾಡಿದ್ದಾರೆ ಅಂತ ಅವರಿಗೆ ಧನ್ಯವಾದ ಹೇಳಿ ಹಾಗೆ ಮುಂದಿನ ಸಾಹಿತ್ಯ